ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೇನು ತಮ್ಮನೇನಲ್ಲಿ ನೋಡಿದ್ರು ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ, ಬಿಸ್ನೆಸ್ ಮಾಡೋದು ಹೇಗೆ, ಬಿಸ್ನೆಸ್ನ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಮಾಹಿತಿ ತಿಳ್ಕೊಬೇಕಂತ ಹೇಳ್ಬಿಟ್ಟು ನೀವೇನಾದರೂ ಈ ವಿಡಿಯೋ ಓಪನ್ ಮಾಡಿದರೆ ಖಂಡಿತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನೀವೇನಾದರೂ ಬಿಸ್ನೆಸ್ ಮಾಡಬೇಕಂತ ಏನಾದರೂ ಪ್ಲಾನ್ ಮಾಡಿದರೆ ಖಂಡಿತ ಆ ಪ್ಲಾನ್ ಪ್ರಕಾರನೇ ನೀವು ಮಾಡ್ಕೊಂಡು ಹೋಗಿ. ನೀವು ನಾಳೆ ಮಾಡೋಣ ಅಥವಾ ನಾಡಿದ್ದು ಮಾಡೋಣ, ಅದು ನನಗೆ ಒಂದು ಸ್ವಲ್ಪ ಫಂಡ್ ಸಿಗಬೇಕು ಅಥವಾ ನನಗೆ ಒಳ್ಳೆ ಟೈಮ್ ಬರಬೇಕು, ಒಳ್ಳೆ ಗಳಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನೀವೇನಾದರೂ ಸುಮ್ಮನೆ ಅದಕ್ಕೋಸ್ಕರ ನೀವು ವೇಟ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ನಿಮಗೆ ಖಂಡಿತವಾಗೂ ಸಕ್ಸಸ್ಫುಲ್ ಆಗಿ ಆಗಲ್ಲ. ಯಾಕಂದ್ರೆ ಅದು ನಿಮಗೆ ಲೇಜಿತನ ಅಲ್ಲೇ ನಿಮ್ಮ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಾ ಇರುತ್ತೆ. ನೀವೇನ್ ಮಾಡ್ಬೇಕು ಅನ್ಕೊಂಡಿರುತ್ತೆ ಅದನ್ನು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಅದನ್ನ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಕೆಲವೊಂದು ಬಿಸ್ನೆಸ್ ಮಾಡೋದಲ್ಲಿ ನನಗೆ ಏನು ಗೊತ್ತಿಲ್ಲ, ಬಿಸ್ನೆಸ್ ಮಾಡೋದು ಹೇಗೆ, ಏನ್ ಮಾಡ್ಬೋದು, ಏನ್ ಮಾಡಿದ್ರೆ ಈಸಿ ಅನ್ನೋರ್ಗೋಸ್ಕರ ಈ ವಿಡಿಯೋ. ಬಿಸ್ನೆಸ್ ಅಂದ್ರೆ ನೀವೇನಾದ್ರೂ ಒಂದು ಪ್ರಾಡಕ್ಟ್ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ, ಅಥವಾ ನೀವೇನು ಮಾಡ್ತಾ ಇಲ್ಲ, ಏನಾದ್ರು ಡೀಲರ್ಶಿಪ್ ಡಿಸ್ಟ್ರಿಬ್ಯೂಟರ್ ಆಗಿದ್ರೆ, ಅಥವಾ ನೀವೇನಾದ್ರೂ ಏನು ಅಲ್ಲ, ನನಗೆ ಏನು ಗೊತ್ತಿಲ್ಲ, ನನ್ನ ಕಂಪ್ನಿನೂ ನಾನು ಟ್ಯಾಕ್ಸ್ GST ಓಪನ್ ಮಾಡ್ತಿಲ್ಲ, ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ, ನಾನು ಏನಾದ್ರು ಓನ್ ಆಗಿ ಏನಾದ್ರು ಬೇರೆ ತರ ಮಾಡ್ಬೇಕಂದ್ರೂ ಅದಕ್ಕೂ ಮಾಹಿತಿ ಇದೆ. ಎಲ್ಲದಕ್ಕೂ ಬೆಸ್ಟ್ ಬಿಸ್ನೆಸ್ ಅಂದ್ರೆ ಬೈ ಅಂಡ್ ಸೇಲ್. ನೀವು ನೋಡ್ತಾ ಇರ್ಬೋದು, ಪ್ರಪಂಚನೇ ಒಳ್ಳೆ ಬಿಸ್ನೆಸ್ ಆಗ್ತಿರೋದೇ ಬೈ ಅಂಡ್ ಸೇಲ್. ಇದರಲ್ಲಿ ಬೈ ಅಂಡ್ ಸೇಲ್ ಅಲ್ಲಿ ತುಂಬಾ ತರ ಐತೆ. ಒಂದ್ ಬಿಸ್ನೆಸ್ ನೀವು ಬೈ ಮಾಡಿಬಿಟ್ಟು ಸೇಲ್ ಮಾಡೋದು, ಇನ್ನೊಂದು ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಸೇಲ್ ಮಾಡೋದು. ಓಕೆ, ನೀವು ಬಿಸ್ನೆಸ್ ಅಲ್ಲಿ ತಿಳ್ಕೊಂಬಿಡಿ, 3 ತರ ಬಿಸ್ನೆಸ್ ತುಂಬಾ ಇದಾವೆ. ಒಂದು ಬಂದ್ಬಿಟ್ಟು ನೀವು ಪ್ರಾಡಕ್ಟ್ ನ ತಗೊಂಡು ಸೇಲ್ ಮಾಡೋದು, ಎರಡನೇದು ನೀವೇ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಸೇಲ್ ಮಾಡೋದು, ಇನ್ನೊಂದು 3ನೇದು ಬಂದ್ಬಿಟ್ಟು ನೀವೇನಾದ್ರೂ ಕೆಲಸ ಮಾಡ್ತಾ ಇರ್ತೀರ. ಕೆಲಸ ಮೀನ್ಸ್ ಏನೋ ಒಂದು ಎಕ್ಸಾಂಪಲ್, ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗಿರ್ತೀರ. ಸೊ ಅಲ್ಲಿ ಕೆಲಸ ಮಾಡಬೇಕು, ಮೆಟೀರಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದ್ ಮೆಟೀರಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಬಿಸ್ನೆಸ್, ಅದನ್ನೇನಂತೀವಿ ಓನ್ ವರ್ಕ್ ಅಥವಾ ಓನ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇಷ್ಟು ಬಿಸ್ನೆಸ್ ನಮಗೆ ಗೊತ್ತಿರೋದು ನಿಮ್ಗೆ ಹೇಳ್ಕೊಡ್ತೀವಿ. ಇದು ತುಂಬಾ ಸುಲಭ. ನಾವು ಜೀವನದಲ್ಲಿ ಮಾಡ್ಬೇಕಾಗಿರೋದು ಒಂದು, ಬೇರೆ ಯಾರೋ ಮಾಡಿರೋ ಪ್ರಾಡಕ್ಟ್ ನಾವು ತಗೊಂಡು ಇನ್ನೊಬ್ರು ಸೇಲ್ ಮಾಡೋದು. ಅದು ಎಲ್ಲಿ ಸೇಲ್ ಮಾಡೋದು, ಹೇಗ್ ಸೇಲ್ ಮಾಡೋದು, ಅದನ್ನ ಮಾಹಿತಿ ಕೊಡ್ತೀನಿ. ಇನ್ನೊಂದು ಓನ್ ಆಗಿ ನಮ್ಗೆ ಏನಾದ್ರು ಒಂದು ಎಕ್ಸಾಂಪಲ್, ನಾನು ಟೈಲರು, ನಾನು ಬಟ್ಟೆ ತೆಗೆದ್ಬಿಟ್ಟು ಓನ್ ಆಗಿ ನಾನೇ ಸ್ಟಿಚ್ ಎಲ್ಲ ಮಾಡ್ಬಿಟ್ಟು ನಾನೇ ಓನ್ ಆಗಿ ಒಂದು ಪ್ಯಾಂಟ್ ಶರ್ಟ್ ಇನ್ನು ಅದು ಬೆಟ್ಟಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ನಾನೇ ರೆಡಿ ಮಾಡಿದ್ದೀನಿ. ಅದನ್ನ ನಾನು ಸೇಲ್ ಮಾಡೋದು, ಅದನ್ನು ಕೂಡ ಎಲ್ಲಿ ಸೇಲ್ ಮಾಡೋದು, ಹೇಗ್ ಸೇಲ್ ಮಾಡೋದು ಅದನ್ನು ತೋರಿಸ್ತೀನಿ. ಇನ್ನೊಂದು ಓನ್ ಬಿಸ್ನೆಸ್ ಅಂದ್ರೆ ನೀವೇನು ಸಿವಿಲ್ ಇಂಜಿನಿಯರ್ ಓದಿರ್ತೀರಾ, ಒಂದು ದೊಡ್ಡ ಕಾಂಟ್ರಾಕ್ಟ್ ಆಗಿರ್ತೀರಾ, ಇಲ್ಲ ನೀವೇನು ಓದಿಲ್ಲ, ನಾನೇನು ಹೌಸ್ ಕೀಪರ್ಸ್, ನನ್ನ ಹತ್ರ ಒಂದು ಟೀಮ್ ಇದೆ, ಹೌಸ್ ನಿಮ್ಗೆ ಡೀಪ್ ಕ್ಲೀನಿಂಗ್ ಮಾಡ್ತೀನಿ, ಕಾರ್ಪೆಟ್ ಶಾಂಪಿಂಗು, ಬ್ಲೆಂಡ್ ಶಾಂಪಿಂಗು, ಈ ತರ ಏನಾದ್ರು ಓನ್ ಆಗಿ ಮಾಡ್ಬಿಟ್ಟು ಈಗ ಹೋಗ್ತೀರಾ, ಎಕ್ಸಾಂಪಲ್ ಯಾವ್ದೋ ಒಂದು ಸೈಟ್ಗೆ ಹೋಗ್ತೀರಾ, ಕಾರ್ಪೆಟ್ ಒಂದು 5,000 ಸ್ಕ್ವೇರ್ ಫೀಟ್ ಇರುತ್ತೆ, ಯಾವ ಅಡಿಗೆ 5 ರೂಪಾಯಿ 6 ರೂಪಾಯಿ ಇರುತ್ತೆ. ಇಷ್ಟು ಸ್ಕ್ವೇರ್ ಫೀಟ್ಗೆ ಮಾಡ್ಬಿಟ್ಟು ಅವ್ರ ಹತ್ರ ಅಮೌಂಟ್ ತಗೊಂಡು ಆ ಕೆಲಸನ ನಿಮ್ಗೆ ಎಷ್ಟು ಲಾಭ ಸಿಗುತ್ತೋ ಅದ್ಬಿಟ್ಟು ಆ ಬಿಸ್ನೆಸ್ ಆ ತರ ಮಾಡೋದನ್ನ ಓನ್ ಬಿಸ್ನೆಸ್ ಆಗಿ ಕೂಡ ಮಾಡ್ಕೋಬಹುದು. ಇಷ್ಟು ಈ ಬಿಸ್ನೆಸ್ ಮಾಡೋದು ತುಂಬಾನೇ ಈಸಿ. ಈ ಬೈ ಅಂಡ್ ಸೇಲ್ ಅಂದ್ರೆ ನೋಡಿ, ನೀವು ಎಕ್ಸಾಂಪಲ್ ಇವ್ ನೋಡ್ಬೋದು, ಯಾವ್ದೋ ಒಂದು ಎಕ್ಸಾಂಪಲ್ ಬೈ ಅಂಡ್ ಸೇಲ್, ಇದು ತುಂಬಾನೇ ಈಸಿ. ಇದನ್ನ ನೀವೇನಾದ್ರು ಇದು ಬೈ ಅಂಡ್ ಸೇಲ್ ತುಂಬಾ ಲೋ ಬಡ್ಜೆಟ್ ಇಂದ ಹೈ ಬಡ್ಜೆಟ್ ವರ್ಗೂ ಮಾಡ್ಬೋದು. ಈಗ ಎಕ್ಸಾಂಪಲ್, ನೀವೇನೋ ಕಾಲೇಜ್ ಸ್ಟೂಡೆಂಟ್ ಅಥವಾ ಏನೋ ಮನೇಲಿ ಕುತ್ಕೊಂಡು ಏನೋ ಒಂದು ಮಾಡ್ತಾ ಇರ್ತೀರಾ, ಏನೋ ಕೆಲಸ ಇರಲ್ಲ, ಇಲ್ಲ ಕೆಲಸ ಮಾಡ್ತಾ ಇರ್ತೀರಾ, ಫ್ರೀ ಟೈಮಲ್ಲಿ ಕೆಲಸ ಮಾಡ್ಬೇಕು. ಈ ಎಕ್ಸಾಂಪಲ್, ನೀವು ಒಂದು 5,000 ಕೊಟ್ಟು ಮೊಬೈಲ್ ತಗೋತೀರಾ. ಎಕ್ಸಾಂಪಲ್, ನೀವು 5,000 ಕೊಟ್ಟು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೋತೀರಾ. ಎಲ್ಲಿ? ನಾನಾ ಕಡೆ, ನೀವು ಫ್ರೆಂಡ್ ಸರ್ಕಲ್ ಅಲ್ಲಿ, ಆನ್ಲೈನ್ ಅಲ್ಲಿ ಎಲ್ಲೆಲ್ಲಿ ಅಂದ್ರೆ ಎಕ್ಸಾಂಪಲ್ OLX ಇದೆ, ಮತ್ತೆ ಇನ್ನು ಮ್ಯಾಜಿಕ್ ಬ್ರಿಕ್ಸ್ ಇದೆ, ತುಂಬಾ ವೆಬ್ಸೈಟ್ಗಳಿದಾವೆ. ಆ ವೆಬ್ಸೈಟ್ ಅಲ್ಲಿ ನೀವು ಎಕ್ಸಾಂಪಲ್ ಒಂದು 5,000 ಮೊಬೈಲ್ ತಗೋತೀರಾ. ಈ 5,000 ಮೊಬೈಲ್ ತಗೊಂಡು ನೀವು ಅದನ್ನ ಮತ್ತೆ ಇದನ್ನ ಸೇಲ್ ಮಾಡೋದು ಎಲ್ಲೆಲ್ಲಿ, ಯಾವ ತರ? ಈಗ ಎಕ್ಸಾಂಪಲ್, ನಿಮ್ ಫ್ರೆಂಡ್ ಸರ್ಕಲ್ ಇರ್ತಾರೆ, ಅವ್ರಿಗೆ 500 ರೂಪಾಯಿನ ಅಥವಾ 1,000 ರೂಪಾಯಿ ಲಾಭ ಇಟ್ಬಿಟ್ಟು 6,000ಕ್ಕೆ ಸೇಲ್ ಮಾಡ್ತೀರಾ. ಫ್ರೆಂಡ್ಸ್ ಸೇಲ್ ಮಾಡೋದು, ಇಲ್ಲ ಅದೇ OLX ಅಲ್ಲಿ ಒಂದು 8,000 ಹಾಕಿ ಒಂದು 6,000ಕ್ಕೆ ಫೈನಲ್ ಮಾಡ್ಬಿಟ್ಟು ಆ ಮೊಬೈಲ್ ನ ಸೇಲ್ ಮಾಡ್ತೀರಾ. ಅವಾಗ ನಿಮ್ಗೆ ಎಷ್ಟು? 5,000 ತಗೊಂಡು 6,000ಕ್ಕೆ ಲಾಭ ಮಾಡ್ತೀರಾ, 1,000 ರೂಪಾಯಿ ನಿಮ್ಗೆ ಲಾಭ. ಇದು
ಲೋ ಬಜೆಟ್ ಅಲ್ಲಿ ಮಾಡೋದು ಅದು ಅಥವಾ ಸ್ಟೂಡೆಂಟ್ಗಳು ಮಾಡ್ಬೋದು, ಅಥವಾ ಯಾರ ಮನೇಲಿ ಇರೋರು ಮಾಡ್ಬೋದು, ಅಥವಾ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡೋರು, ಅಥವಾ ಲೋ ಇನ್ವೆಸ್ಟ್ಮೆಂಟ್ ನನ್ನ ಹತ್ರ ಅಮೌಂಟ್ ಇಲ್ಲ, ನನ್ನ ಹತ್ರ ಇರೋದು 5,000ದಿಂದ 10,000 ಅನ್ನೋರಿಗೆ ಇದೊಂದು ಈ ತರ 5,000 ಮೊಬೈಲ್ ತಗೊಂಡು 6,000ಕ್ಕೆ ಮಾಡ್ಬೋದು. ಬರೀ ಮೊಬೈಲ್ ಮಾತ್ರ ಅಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ, ನಿಮ್ಮ ಹತ್ರ ಒಂದು 25,000 30,000 ಅಮೌಂಟ್ ಆಯ್ತು ಅನ್ಕೊಳ್ರಿ. ಓಕೆ, ಈಗ 25,000 30,000 ಅಮೌಂಟ್ ಆಯ್ತು ಅನ್ಕೊಂಡ್ರೆ, ಈಗ 25,000ಕ್ಕೆ ನೀವೇನ್ ಮಾಡ್ತೀರಾ, ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ತಗೋತೀರಾ. 25,000ಕ್ಕೆ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೋತೀರಾ. ನೀವು ಸರ್ವಿಸ್ ಮಾಡ್ತೀರಾ, ಅದು ಇದು ಸರ್ವಿಸ್ ಮಾಡಿಸಿ ಒಂದು ಸರ್ವಿಸ್ ಒಂದು 3,000 ರೂಪಾಯಿ ಅನ್ಕೊಳ್ಳಿ, 22,000 ರೂಪಾಯಿ ನೀವು ಮಾಡ್ತೀರಾ. 22,000 ರೂಪಾಯಿಗೆ ಟೋಟಲ್ ಆಗಿ ಒಂದು ಬೈಕ್ ಬರುತ್ತೆ. ರಿಜಿಸ್ಟ್ರೇಷನ್ ಇದು ಸರ್ವಿಸ್ ಎಲ್ಲ ಸೇರ್ಕೊಂಡು ಒಂದು 22,000 ರೂಪಾಯಿ ಆಗಿರೋ ಬೈಕ್ ತಗೊಂಡಿರ್ತೀರ. ಅದನ್ನ ನೀವು ಡೈರೆಕ್ಟ್ ಯಾವ ಒಂದು ಕಸ್ಟಮರ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಕಸ್ಟಮರ್ಗೆ ನೀವು ಬೈಕ್ ತಗೊಂಡು ನೀವು ಬೇರೆ ವೆಬ್ಸೈಟ್ ಅದೇ OLX ಅಲ್ಲಿ ಸೇಲ್ ಮಾಡ್ಬೋದು. ಕೆಲವೊಂದು ಅರ್ಜೆಂಟ್ ಅಲ್ಲಿ ಇರ್ತಾರೆ, ಆ ಬೈಕ್ ನ ಅರ್ಜೆಂಟ್ ನನಗೆ ಅಮೌಂಟ್ ಅರ್ಜೆಂಟ್ ಇರೋದ್ರಿಂದ ಈ ರೇಟಿಗೆ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ ಸೇಲ್ ಮಾಡ್ತಾ ಅನ್ಕೊಳ್ಳಿ, ನೀವು ಖರೀದಿ ಮಾಡ್ತೀರಾ. ಇದನ್ನ ಬೇರೆ ಕಡೆ ನೀವೇನ್ ಮಾಡ್ತೀರಾ, ಅದಕ್ಕೆ 2,000ರಿಂದ 3,000 ರೂಪಾಯಿ ಲಾಭ ಇಟ್ಬಿಟ್ಟು 32,000 ಇಲ್ಲ 33,000 ನೀವು ಸೇಲ್ ಮಾಡಬಹುದು. ಸರಿನಾ? ನಿಮ್ಗೆ ಇಲ್ಲಿ ಎಷ್ಟು ಲಾಭ ಸಿಕ್ತು? 28,000 ಇರೋದು 32,000 ಸೇಲ್ ಮಾಡಿದ್ರೆ 4,00,000 ರೂಪಾಯಿ ಲಾಭ ಸಿಕ್ತು. ಹಿಂಗೆ ಚಿಕ್ಕ ಬಿಸ್ನೆಸ್ ಅಲ್ಲಿ ಈ ತರ ಮಾಡ್ಬೋದು. ಅಂದ್ರೆ ಬೈ ಅಂಡ್ ಸೇಲ್. ಬರೀ ಇಷ್ಟು ಮಾತ್ರ ಅಲ್ಲ, ಬೈ ಅಂಡ್ ಸೇಲ್ ಅಲ್ಲಿ ಇದರಲ್ಲಿ ಇನ್ನೊಂದು ಇನ್ಕ್ಲೂಡ್ ಆಡ್ ಆಗುತ್ತೆ, ಡೀಲರ್ಶಿಪ್, ಡಿಸ್ಟ್ರಿಬ್ಯೂಟರ್. ಡೀಲರ್ಶಿಪ್ ಮತ್ತೆ ಡಿಸ್ಟ್ರಿಬ್ಯೂಟರ್. ಈ ಡೀಲರ್ಗಳು ಡಿಸ್ಟ್ರಿಬ್ಯೂಟರ್ಗಳು ಏನ್ ಮಾಡ್ತಾರೆ, ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ ಈ ಬಿಂಗೋ ಚಿಪ್ಸ್, ಅವ್ರೇನ್ ಮಾಡ್ತಾನೆ, ಡೈರೆಕ್ಟ್ ಶಾಪಿಗೆ ಬಂದ್ಬಿಟ್ಟು ಸೇಲ್ ಮಾಡ್ತಾನೆ. ಶಾಪ್ನವರು ಜನಗಳಿಗೆ ಅಥವಾ ಕಸ್ಟಮರ್ಗಳಿಗೆ ಸೇಲ್ ಮಾಡ್ತಾರೆ. ಇವನು ಹೋಗ್ಬಿಟ್ಟು ಮನೆಗೆ ಹೋಗಿ ಜನಗಳಿಗೆ ಹೋಗ್ಬಿಟ್ಟು ಸೇಲ್ ಮಾಡೋ ಅವಶ್ಯಕತೆ ಇರಲ್ಲ. ಇವನೇನ್ ಮಾಡ್ತಾನೆ, ಅವನು ಮ್ಯಾನುಫ್ಯಾಕ್ಚರ್ ಕಂಪ್ನಿಯಿಂದ ಡೈರೆಕ್ಟ್ ಶಾಪಿಗೆ ತಂದು ಕೊಡ್ತಾರೆ. ಡೀಲರ್ ಆಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು. ಅವನು ಫ್ರೀಯಾಗಂತೂ ಮಾಡಲ್ಲ, ಇವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆನೂ ಇರಲ್ಲ. ಇವ್ರ ಹತ್ರ ಡೈರೆಕ್ಟ್ ತಗೊಂಡು ಇವ್ರ ಹತ್ರ ಸೇಲ್ ಮಾಡೋದು. ಇವ್ರು ಕೊಟ್ಟಿರೋ ದುಡ್ಡಲ್ಲಿ ಇವನ್ ಕಮಿಷನ್ ತಗೊಂಡ್ಬಿಟ್ಟು ಇವರೇ ಡೈರೆಕ್ಟ್ ಕೊಡ್ತಾರೆ. ಮ್ಯಾನುಫ್ಯಾಕ್ಚರ್ ಮಾಡಿರೋರೆ ನಿಮಗೆ ಇಷ್ಟು % ಕಮಿಷನ್ ಕೊಡ್ತೀನಿ, ಇದನ್ನ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ. ಇವನ್ ಏನ್ ಮಾಡ್ತಾನೆ, ಇವನು ಅಂಗಡಿಗೆ ಹೋಗ್ಬಿಟ್ಟು ಈ ಪ್ರಾಡಕ್ಟ್ ಈ ರೇಟಿಗೆ ಐತೆ ಅಂತ ಹೇಳ್ಬಿಟ್ಟು ಅವ್ನು ಮಾಡ್ತಾನೆ. ಈಗ ಎಕ್ಸಾಂಪಲ್, ನೀವು 10 ರೂಪಾಯಿ ಕುರ್ಕುರೆ ಅನ್ಕೊಳ್ರಿ, 10 ರೂಪಾಯಿ ಕುರ್ಕುರೆನ ನೀವು ಡಿಸ್ಟ್ರಿಬ್ಯೂಟರ್ ಅಥವಾ ಡೀಲರ್ ಏನ್ ಮಾಡ್ತಾನೆ, 6 ರೂಪಾಯಿ ತಗೋತಾನೆ. 6 ರೂಪಾಯಿ 2 ರೂಪಾಯಿ ಲಾಭ ಇಟ್ಬಿಟ್ಟು ಏನ್ ಮಾಡ್ತಾನೆ, ಶಾಪ್ನವ್ರಿಗೆ 8 ರೂಪಾಯಿ ಕೊಡ್ತಾನೆ. ಇವನು 2 ರೂಪಾಯಿ ಲಾಭ ಇಟ್ಕೊಂಡು ಕಸ್ಟಮರ್ ಹತ್ರ 10 ರೂಪಾಯಿ ಬಿಂಗೋ ಚಿಪ್ಸ್ ಮಾಡ್ತಾನೆ. ಇವನಿಗೆ 2 ರೂಪಾಯಿ ಲಾಭ, ಡಿಸ್ಟ್ರಿಬ್ಯೂಟರ್ 2 ರೂಪಾಯಿ ಲಾಭ. ಇವನು 6 ರೂಪಾಯಿ ಮ್ಯಾನುಫ್ಯಾಕ್ಚರ್ ಏನ್ ಮಾಡಿರ್ತಾನೋ ಚಿಪ್ಸ್ ಅವನು 6 ರೂಪಾಯಿ ತಗೋತಾನೆ. ಈ 6 ರೂಪಾಯಿ ಬಂದ್ಬಿಟ್ಟು ಅವನೇನ್ ಕಂಪ್ನಿಲಿ ಇದು ಮಾಡಿರ್ತಾನಲ್ಲ ಅದು ಖರ್ಚು ವೆಚ್ಚ ತೆಗೆದ್ಬಿಟ್ಟು ಅವನಿಗೂ 1 ರೂಪಾಯಿ ಅಥವಾ 1.5 ರೂಪಾಯಿ ಉಳಿಯುತ್ತೆ. ಇದು ಈ ತರ ಒಂದು ಬಿಸ್ನೆಸ್. ಇದನ್ನ ಇನ್ನೊಂದು, ನೀವೇನಾದ್ರೂ ಓನಾಗಿ ಏನಾದ್ರು ತಯಾರಿಸ್ತಾ ಇದ್ದೀರಾ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ, ಏನಾದ್ರು ಮನೆಯಲ್ಲೇ ಕೂತ್ಕೊಂಡು ಏನ್ ಮಾಡ್ತೀರಾ, ಮೇಣದ ಬತ್ತಿ ತಯಾರಿಸ್ತಿರ್ತೀರಾ. ಮೇಣದ ಬತ್ತಿ ಸರಿನಾ? ಅಥವಾ ನೀವೇನಾದ್ರು ಟೈಲರ್ ಆಗಿರ್ತೀರ, ಒಂದು ಬಟ್ಟೆ ಪ್ರಾಡಕ್ಟ್, ಒಂದು ಎಲ್ಲಾ ತರದ್ದು ಸೈಜ್ಗಳು, ಪ್ಯಾಂಟ್ ಎಲ್ಲಾ ತರದ ಸೈಜ್ ಶರ್ಟ್ಗಳನ್ನ ನೀವೇ ಸ್ಟಿಚ್ ಮಾಡ್ಬಿಟ್ಟು ಅದನ್ನ ಸೇಲ್ ಮಾಡ್ತೀರಾ. ಸರಿನಾ? ಕ್ಲಾತ್ ಇದನ್ನ ನೀವು ಎಕ್ಸಾಂಪಲ್ ಎಲ್ಲೆಲ್ಲಿ ಸೇಲ್ ಮಾಡ್ಬೋದು. ನೀವು ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ನೀವು ಸೇಲ್ ಮಾಡ್ಬೋದು. ಹೇಗೆ ಇದನ್ನು ಕೂಡ ಒಂದು ಓನ್ ಆಗಿ ಮಾಡೋ ಬಿಸ್ನೆಸ್. ಇದು ಕೂಡ ತುಂಬಾ ಜನ ಮಾಡ್ತಾ ಇದ್ದಾರೆ. ಇದ್ರಲ್ಲೂ ತುಂಬಾ ದುಡ್ಡು ಮಾಡ್ಬೋದು, ಒಳ್ಳೆ ಗ್ರೋತ್ ಆಗ್ಬೋದು. ನೀವು ಇದನ್ನ ಮನೇಲಿ ಕೂತ್ಕೊಂಡು ಬರೀ ನಾನು 2-3 ಎಕ್ಸಾಂಪಲ್ ಕೊಡ್ತೀನಿ ಅಂತಲ್ಲ, ಟೋಟಲ್ ಸುಮಾರು 1000 ಗಟ್ಟಲೆ ಬಿಸ್ನೆಸ್ ಇರೋದು. ಅದು ಏನಾದ್ರೂ ಆಗಿರ್ಬೋದು, ನೀವು ಕೈಯಲ್ಲೇ ಮಾಡೋದು, ನಾನಾ ತರ ಇರುತ್ತೆ. ನಾನು ಇದನ್ನ ಹೆಂಗೆ ಸೇಲ್ ಮಾಡ್ಬೋದು, ಎಲ್ಲಿ ಸೇಲ್ ಮಾಡ್ಬೋದು ಅಂತ ಒಂದು ಆಪ್ಷನ್ ಬಂದ್ಬಿಟ್ಟು ನೀವೇನ್ ಮಾಡ್ತೀರಾ, ಏನೋ ಒಂದು ಬಟ್ಟೆನ ನೀವು ಓನ್ ಆಗಿ ಒಂದು ಫ್ಯಾಕ್ಟ್ರಿ ಇಟ್ಬಿಟ್ಟು, ಫ್ಯಾಕ್ಟ್ರಿಲಿ ತುಂಬಾ ಜನ ಒಂದು ಟೈಲರ್ಗಳು ಇಟ್ಬಿಟ್ಟು ಬಟ್ಟೆನ ತಯಾರಿಸಿರ್ತೀರಾ, ಅಥವಾ ಏನೋ ಮೇಣದ ಬತ್ತಿ ಮಾಡಿರ್ತೀರಾ, ಅಥವಾ ಇನ್ನೊಂದೇನೋ ಮಾಡಿರ್ತೀರಾ ಅನ್ಕೊಳ್ಳಿ. ಅದನ್ನ ಎಲ್ಲೆಲ್ಲಿ ಸೇಲ್ ಮಾಡ್ಬೋದು, ಹೇಗ್ ಸೇಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ನೀವೇನ್ ಮಾಡ್ತೀರಾ, ಓನ್ ಆಗಿ ಶಾಪಲ್ಲಿ ನೀವೇ ತಯಾರು ಮಾಡಿರೋ ಇವನ್ನ ಪ್ರಾಡಕ್ಟ್ ನ ನೀವೇ ನಿಮ್ಮ ಸ್ವಂತ ಶಾಪಲ್ಲಿ ಸೇಲ್ ಮಾಡ್ಕೋಬಹುದು. ಅಲ್ಲಿ ಯಾರು ಮಧ್ಯವರ್ತಿಗಳು ಇರಲ್ಲ, ನಿಮ್ಮಿಂದ ಡೈರೆಕ್ಟ್ ಕಸ್ಟಮರ್ಗೆ ಅಥವಾ ಜನಗಳಿಗೆ ಹೋಗುತ್ತೆ. ಆ ಬರೋ ಲಾಭ ಅಷ್ಟು ನಿಮಗೆ ಸಿಗುತ್ತೆ. ಇದನ್ನ ನೀವೇನು ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ, ಏನೋ ಒಂದು ಪ್ರಾಡಕ್ಟ್ ನ ಮಾಡ್ತಾ ಇದ್ದೀರಾ, ನೀವು ಆ ಪ್ರಾಡಕ್ಟ್ ನ ನೀವೇ ಒಂದು ಶಾಪ್ ಮಾಡ್ಬೋದು. ಅಥವಾ ನೀವು ಒಂದೇ ಕಡೆ ಶಾಪ್ ಮಾಡೋದಲ್ಲ,
ಎಲ್ಲೆಲ್ಲಿ ನಿಮ್ಗೆ ರಿಕ್ವೈರ್ಮೆಂಟ್, ನಿಮ್ಗೆ ಎಲ್ಲಿ ಲಾಭ ಜಾಸ್ತಿ ಆಗುತ್ತೋ ಅಂದ್ರೆ ಬ್ರಾಂಚ್ಗಳ ತರ ನಾವು ಮಾಡ್ಕೋಬಹುದು. ಬೆಂಗಳೂರಲ್ಲಿ ಸುಮಾರು ಒಂದು 10 ಕಡೆ ಓಪನ್ ಮಾಡ್ತೀರಾ ಆ ಶಾಪ್ಗಳನ್ನ. ಆ 10 ಕಡೆಯಲ್ಲೂ ನೀವೇ ಡೈರೆಕ್ಟ್ ಸೇಲ್ ಮಾಡ್ಬಿಟ್ಟು ನೀವು ತಯಾರು ಮಾಡಿರೋ ಪ್ರಾಡಕ್ಟ್ ನ ನೀವೇನೆ ಸೇಲ್ ಮಾಡ್ಕೊಂಡು ದುಡ್ಡು ಮಾಡ್ಕೋಬಹುದು. ಯಾವ ಮಧ್ಯವರ್ತಿಗಳು ಇರಲ್ಲ, ಏನಿಲ್ಲ, ಡೈರೆಕ್ಟ್ ಈ ತರ ಮಾಡ್ಬಿಟ್ಟು ಸೇಲ್ ಮಾಡ್ಕೋಬಹುದು. ಎರಡನೇದು, ಡೀಲರು ಅಥವಾ ಡಿಸ್ಟ್ರಿಬ್ಯೂಟರು ಅಥವಾ ಮಾರ್ಕೆಟಿಂಗ್ ನವರು ಇರ್ತಾರೆ. ಇವರು ಮೂವರು, ಡೀಲರು, ಡಿಸ್ಟ್ರಿಬ್ಯೂಟರು, ಇವ್ರಿಗೆ ನೀವೇನಾದ್ರೂ ಪ್ರಾಡಕ್ಟ್ ಕೊಟ್ಬಿಟ್ರೆ ಇವ್ರ ಕಮಿಷನ್ ತಗೊಂಡು ಈ ಪ್ರಾಡಕ್ಟ್ ನ ಇವ್ರು ಡೈರೆಕ್ಟ್ ಆಗಿ, ಅಥವಾ ನಿಮ್ದು ಶಾಪ್ ಇರಲ್ಲ ಅನ್ಕೊಳ್ಳಿ, ನೀವು ಎಲ್ಲಿ ಸೇಲ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿರಲ್ಲ, ನೀವೇ ಮಾಡ್ಬಿಡ್ತೀರಾ. ಡೀಲರ್ ಡಿಸ್ಟ್ರಿಬ್ಯೂಟರ್ನ ಹಿಡಿದ್ಬಿಟ್ಟು ಅವ್ರಿಗೆ ಕಮಿಷನ್ ಕೊಡ್ತೀರಾ. ಅವರು ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ ನ ನೀವೇನ್ ತಯಾರು ಮಾಡಿರ್ತೀರ ಆ ಪ್ರಾಡಕ್ಟ್ ನ ತಗೊಂಡೋಗಿ ಅಂಗಡಿಗೆ ಹಾಕ್ಬಿಟ್ಟು ಆ ಅಂಗಡಿಲಿ ಅವರು ಸೇಲ್ ಮಾಡ್ಕೊಂಡು ಅದನ್ನ ದುಡ್ಡು ಮಾಡ್ಕೋತಾರೆ. ಆಮೇಲೆ ಅವರು ಕಮಿಷನ್ ತಗೊಂಡು ನಮ್ಗೆ ನಮ್ದೇನು ರೇಟ್ ಇರುತ್ತೆ, ಎಕ್ಸಾಂಪಲ್ 400 rupees ಇರುತ್ತೆ ಅನ್ಕೊಳ್ಳಿ, ನಾವು ಅವ್ರಿಗೆ ಒಂದು 10% ಲಾಭ ಕೊಟ್ಬಿಟ್ಟು ನಾವು 10% ನ ಇದರಲ್ಲಿ ಅವ್ರಿಗೆ ಲಾಭ ಕೊಡಬೇಕು. ಇದ್ರ 10% ಕಟ್ ಮಾಡಿದ್ರೆ 40 rupees, ಇನ್ನು 360 rupees ನ ನಮಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇದು ಹೇಳಿದ್ದು. ಸರಿ, ಓಕೆ, ಈ ತರ ಮಾಡ್ಬೋದು. ಇನ್ನೂ ಒಂದು ಆಪ್ಷನ್ ಇದೆ ಸೇಲ್ ಮಾಡಕ್ಕೆ ಆನ್ಲೈನ್. ಇದು ಆನ್ಲೈನ್ ಅಲ್ಲಿ ಏನಂದ್ರೆ, ನೀವು ಓನ್ ಶಾಪ್ ಇರಲ್ಲ, ಡೀಲರ್ಶಿಪ್ ಇರಲ್ಲ ಅನ್ಕೊಳ್ಳಿ, ಅಥವಾ ನೀವು ಎಲ್ಲಾದ್ರಲ್ಲೂ ನಿಮ್ದು ಪಾಪ್ಯುಲಾರಿಟಿ ತುಂಬಾ ಆಗಿರುತ್ತೆ ಪ್ರಾಡಕ್ಟ್, ನಿಮ್ ಕಡೆ ಎಲ್ಲ ಜನಗಳಿಗೆ ಈಸಿಯಾಗಿ ಸಿಗ್ಬೇಕಂತ ಏನ್ ಮಾಡ್ತೀರಾ, ಓನ್ ಶಾಪ್ ಅಲ್ಲೂ ಮಾಡ್ತೀರಾ, ಡೀಲರ್ ಅವ್ರ ಕಡೆಯಿಂದನೂ ಕೊಡ್ತೀರಾ. ಆನ್ಲೈನ್ ಅಲ್ಲಿ ಕೂಡ ಸೇಲ್ ಮಾಡಬಹುದು. ಆನ್ಲೈನ್ ವೆಬ್ಸೈಟ್ ಅಲ್ಲಿ ತುಂಬಾ ಇದೆ. ಆದ್ರೆ ಕಾಮರ್ಸ್ ಅಂತಾರೆ ಅದನ್ನ. ಆನ್ಲೈನ್ ಅಲ್ಲಿ ಸೇಲ್ ಮಾಡೋದಕ್ಕೆ ಕಾಮರ್ಸ್. ಅದು ಎಲ್ಲೆಲ್ಲಿ ಸೇಲ್ ಮಾಡ್ಬೋದು ಅಂದ್ರೆ ಅಮೆಜಾನ್ ಸೆಲ್ಲರ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಮಾಡ್ಬೋದು, ಅಮೆಜಾನ್ ಅಲ್ಲಿ ಸೇಲ್ ಮಾಡೋದು, ಮೀಶೋದಲ್ಲಿ ಸೇಲ್ ಮಾಡ್ಬೋದು, Alibaba.com ಅಲ್ಲಿ. ನೀವು ಯಾವ ವೆಬ್ಸೈಟ್ ಅಲ್ಲಿ ನೀವೇನು ಆನ್ಲೈನ್ ಅಲ್ಲಿ ನೀವೇನು ಪ್ರಾಡಕ್ಟ್ ತಗೋತೀರೋ ಅದೇ ತರ ನಿಮ್ ಪ್ರಾಡಕ್ಟ್ ಕೂಡ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ಬೋದು. ಅದೇನಿಲ್ಲ, ಅದಕ್ಕೆ ಆ ತರ ಸೇಲ್ ಮಾಡೋದಕ್ಕೆ ಅಮೆಜಾನ್ ಸೆಲ್ಲರ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇರುತ್ತೆ, ಅಲ್ಲಿ ಹೋಗ್ಬೇಕು. ನೀವು ಒಂದು GST ಕಂಪ್ನಿನ ಓಪನ್ ಮಾಡ್ಬೇಕು. ಅದಕ್ಕೆ ಆ ಕಂಪ್ನಿ ಏನೋ ಓಪನ್ ಮಾಡಿರ್ತೀರೋ ಆ ಕಂಪ್ನಿ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರಬೇಕು. ನೀವು ಕಂಪ್ನಿ ಏನು ಓಪನ್ ಮಾಡ್ತೀರಾ ಅಲ್ಲಿ ಟೈ ಅಪ್ ಆಗ್ಬೇಕು. ಅಮೆಜಾನ್ ಸೆಲ್ಲರ್ ಅಲ್ಲಿ ನೀವು ಲಾಗಿನ್ ಆದ್ರೆ ನಿಮ್ಮ ಪ್ರಾಡಕ್ಟ್ ನ ಅಪ್ಲೋಡ್ ಮಾಡಿದ್ರೆ, ಎಕ್ಸಾಂಪಲ್ ಯಾರೋ ಕಸ್ಟಮರ್ ಬುಕ್ ಮಾಡಿರ್ತಾರೆ, ನೀವು ಅದನ್ನ ಪ್ಯಾಕ್ ಮಾಡಿ ಅಮೆಜಾನ್ ಅವ್ರು ಕಳಿಸಿದ್ರೆ ಅಮೆಜಾನ್ ಅವರು ಅವ್ರ ಕಸ್ಟಮರ್ ಕಳಿಸ್ತಾರೆ. ಅಲ್ಲಿ ಕೂಡ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಥವಾ ಬಿಸ್ನೆಸ್ ಬೆಳೆಸ್ಕೋಬಹುದು. ಇಷ್ಟು ಬಿಸ್ನೆಸ್ ಮಾಡಕ್ಕೆ ಇರೋ ಒಳ್ಳೊಳ್ಳೆ ಐಡಿಯಾಗಳು. ನೀವೇನು ನಾನು ಎಕ್ಸಾಂಪಲ್ ಹೇಳಿದೆ, ಬೈ ಅಂಡ್ ಸೆಲ್ ಅಲ್ಲಿ ತುಂಬಾ ದುಡ್ಡು ಮಾಡ್ಬೋದು. ಅಥವಾ ನೀವೇನಾದ್ರೂ ಲೋ ಬಡ್ಜೆಟ್ ಇನ್ವೆಸ್ಟ್ಮೆಂಟ್ ಆಗಿದ್ರೆ, ಅಥವಾ ನಿಮ್ಮ ಹತ್ರ ತುಂಬಾ ಕಡಿಮೆ ಇದ್ದು ನೀವೇನಾದ್ರೂ ಓನ್ ಆಗಿ ಬಿಸ್ನೆಸ್ ಮಾಡ್ಲೇಬೇಕಂತ ಏನಾದ್ರು ರೆಡಿ ಇದ್ರೆ, ನೀವು ಚಿಕ್ಕದಾಗಿಂದನೂ 5,000 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಕೋಬಹುದು. ಎಕ್ಸಾಂಪಲ್ 5,000 ಮೊಬೈಲ್ ತಗೊಂಡು 6,000ಕ್ಕೆ ಸೇಲ್ ಮಾಡ್ಬೋದು. ಅದರಲ್ಲಿ 5,000ಕ್ಕೆ ಮೊಬೈಲ್ ತಗೊಂಡಿರ್ತೀರ, 6,000 ಸೇಲ್ ಮಾಡಿರ್ತೀರ, 1,000 ಲಾಭ ಇರುತ್ತೆ. ಆ 1,000 ಲಾಭದಲ್ಲಿ ನಿಮ್ದು 500 ರೂಪಾಯಿ ಖರ್ಚು ತೆಗೀರಿ, 900 ರೂಪಾಯಿ ಅಂತ ಲಾಭ ಇರುತ್ತೆ. ನೆಕ್ಸ್ಟ್ 5,500 ರೂಪಾಯಿ ಮೊಬೈಲ್ ತಗೊಂಡು 6,500 ಅಥವಾ 7,000ಕ್ಕೆ 1,500 ಲಾಭಕ್ಕೆ ಮಾಡ್ಬೋದು. ಇದೇ ತರ ನೀವು ಒಂದು 10,000 ದುಡ್ಡು ಮಾಡಿರ್ತೀರ. ನೆಕ್ಸ್ಟ್ ಏನ್ ಮಾಡ್ತೀರಿ, 2 ಮೊಬೈಲ್ನ ತಗೊಂಡು 10,000ಕ್ಕೆ 2 ಮೊಬೈಲ್ ತಗೊಂಡು ಒಂದೊಂದು ಮೊಬೈಲ್ 1,000 ಲಾಭ ಅಂದ್ರೆ 2,000 ರೂಪಾಯಿ ಲಾಭ. ಅದೇ ತರನ ತುಂಬಾ ಮೊಬೈಲ್ ನ ಸೇಲ್ ಮಾಡ್ಬೋದು. ನೀವು ಬರೀ ಇದ್ರಲ್ಲೂ ಕೂಡ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ಬೋದು, ಅಥವಾ ನೀವೇ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಶಾಪ್ ಅಂತ ಓಪನ್ ಮಾಡಿ ಇಟ್ಕೋಬಹುದು ತುಂಬಾ ಬೆಳವಣಿಗೆ ಆದ್ಮೇಲೆ. ಅಥವಾ ನೀವು ಓನ್ ಆಗಿ ವೆಬ್ಸೈಟ್ ನ ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ದೇ ಒಂದು ವೆಬ್ಸೈಟ್ ಅಲ್ಲಿ ಮಾಡ್ಕೊಂಡು ನಿಮ್ಮ ಹತ್ರ ಏನು ಅದನ್ನ ಮೊಬೈಲ್ ನ ರೀಫರ್ಮಿಷನ್ ಮಾಡ್ಬಿಟ್ಟು ಆ ಮೊಬೈಲ್ ನ ನಿಮ್ಮ ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಜನಗಳಿಗೆ ಯಾರು ಬೇಕು ಅನ್ಸುತ್ತಾರೋ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಆ ರೇಟಿಗೆ ಓಕೆ ಅನ್ಸಿದ್ರೆ ಅವರು ಆನ್ಲೈನ್ ಮುಖಾಂತರನೇ ಬುಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನ ತಗೋತಾರೆ. ನೀವು ಬಿಸ್ನೆಸ್ ಮಾಡ್ಬೇಕಂದ್ರೆ ಇದೇ ತರ ಸಾಕಷ್ಟು ದಾರಿಗಳಿದಾವೆ. ಸಾಕಷ್ಟು ನೀವು ನೋಡ್ಬೋದು, ಪ್ರಪಂಚದಲ್ಲಿ ಇದುವರೆಗೂ ಓಪನ್ ಆಗಿರೋ ಕಂಪನಿ 2.8 ಮಿಲಿಯನ್ ಕಂಪನಿ ಬರೀ ನಮ್ಮ ಇಂಡಿಯಾದಲ್ಲಿ ಓಪನ್ ಆಗೈತೆ. ಇನ್ನು ಪ್ರಪಂಚದಲ್ಲಿ ತುಂಬಾ ಕಂಪನಿ ಓಪನ್ ಆಗಿದಾವೆ. ಅದರಲ್ಲೂ 1.8 ಮಿಲಿಯನ್ ಕಂಪನಿ ಇನ್ನು ಆಕ್ಟಿವ್ ಆಗಿದಾವೆ. ಇನ್ನು 1 ಮಿಲಿಯನ್ ಕಂಪನಿ ಕೆಲವೊಂದು ಬಿಸ್ನೆಸ್ ಲಾಸ್ ಆಗಿರುತ್ತೆ, ಇನ್ನೊಂದು ಮತ್ತೊಂದು ರೀಸನ್ ಆಗಿ ಆ ಕಂಪ್ನಿನ ಮುಚ್ಚಿರ್ತಾರೆ. ಸೊ ನೀವೇನಾದ್ರೂ ಬಿಸ್ನೆಸ್ ಮಾಡ್ಬೇಕಂದ್ರೆ ನಾಳೆ ಮಾಡೋಣ ನಾಡಿದ್ ಮಾಡೋಣ ಅಂತ ಅಂದ್ರೆ ನೀವೇನಾದ್ರೂ ಸುಮ್ಮನೆ ಕೂತ್ಕೊಂಡ್ರೆ ಆ ಬಿಸ್ನೆಸ್ ನಿಮ್ ಕೈಲಿ ಮಾಡಕ್ ಆಗಲ್ಲ. ನೀವು ಇವತ್ತೇ ಸ್ಟಾರ್ಟ್ ಮಾಡಿ ಅದು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ, ಖಂಡಿತ ಸಕ್ಸಸ್ಫುಲ್ ಆಗ್ತೀರಾ. ಎಲ್ಲರಿಗೂ ಶುಭವಾಗಿ.